ಈ 4 ರಾಶಿಯ ಜನರು ಹಣ ಗಳಿಸುವ ಬಲವಾದ ಆಸೆಯನ್ನು ಹೊಂದಿರುತ್ತಾರೆ. ಈ 26 ಜನರು ಬಹಳ ಬೇಗ ಶ್ರೀಮಂತರಾಗುತ್ತಾರೆ. 4 ಅಂತಹ ರಾಶಿಗಳು ಇವೆ. ಅವರ ಜನರು ಹಣವನ್ನು ಗಳಿಸುವ ಬಲವಾದ ಬಯಕೆಯನ್ನು ಹೊಂದಿದ್ದಾರೆ. ಅದರಲ್ಲೂ ಅವರು ಗಳಿಸಲು ಸಾಧ್ಯವೋ ಇಲ್ಲವೋ ಎಂಬುದು ಅವರ ಜಾತಕ ಅಥವಾ ಅವರ ಬಲವಾದ ಇಚ್ಛಾಶಕ್ತಿಯನ್ನು ಅವಲಂಬಿಸಿರುತ್ತದೆ. ಅಂತೆಯೇ ಜಾತಕದಲ್ಲಿ 26 ರೀತಿಯ ಸನ್ನಿವೇಶಗಳಿವೆ. ಅದರ ಕಾರಣದಿಂದಾಗಿ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ. ಈ 26 ವಿಧದ ಸನ್ನಿವೇಶಗಳು 26 ವಿಧದ ಜಾತಕಗಳಲ್ಲಿ, ಅಂದರೆ 26 ರೀತಿಯ ಜನರ ಜಾತಕದಲ್ಲಿ ಅಸ್ತಿತ್ವದಲ್ಲಿವೆ. ಅದರಲ್ಲೂ ಈ ಥರ ಸಂದರ್ಭದಲ್ಲೂ ಇರಬಹುದು. ಈ ನಿಟ್ಟಿನಲ್ಲಿ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯೋಣ. ಶುಕ್ರನ ರಾಶಿ ವೃಷಭ, ಮಂಗಳನ ರಾಶಿ ವೃಶ್ಚಿಕ, ಚಂದ್ರನ ರಾಶಿ ಕರ್ಕಾಟಕ ಮತ್ತು ಸೂರ್ಯನ ರಾಶಿ ಸಿಂಹ ರಾಶಿಯವರಿಗೆ ಸಾಂಸಾರಿಕ ಸೌಕರ್ಯಗಳನ್ನು ಪಡೆಯುವ ಬಲವಾದ ಬಯಕೆ ಇರುತ್ತದೆ. ಜಾತಕದ ಪ್ರಕಾರ ಹಣವು ವೃಷಭ ಮತ್ತು ವೃಶ್ಚಿಕ ರಾಶಿಯಿಂದ ಆಳಲ್ಪಡುವ 2ನೇ ಮತ್ತು 8ನೇ ಮನೆಗಳಿಗೆ ಸಂಬಂಧಿಸಿದೆ. ಆದರೆ 11ನೇ ಮನೆಯು ಆದಾಯ, 12ನೇ ಮನೆ ಖರ್ಚು ಮತ್ತು 9ನೇ ಮನೆ ಅದೃಷ್ಟ. ಇದನ್ನು ನೋಡುವ ಮೂಲಕ ವ್ಯಕ್ತಿಗೆ ಎಷ್ಟು ಹಣದ ಒಳಹರಿವು ಇದೆ ಎಂಬುದನ್ನು ಸಹ ನಿರ್ಧರಿಸಲಾಗುತ್ತದೆ. 26 ರೀತಿಯ ಜಾತಕ ಸನ್ನಿವೇಶಗಳು. 1. 7ನೇ ಮನೆಯಲ್ಲಿ ಮಂಗಳ ಅಥವಾ ಶನಿ ಇದ್ದರೆ ಮತ್ತು 11ನೇ ಮನೆಯಲ್ಲಿ ಶನಿ ಅಥವಾ ಮಂಗಳ ಅಥವಾ ರಾಹು ಇದ್ದರೆ ವ್ಯಕ್ತಿಯು ಕ್ರೀಡೆ, ಜೂಜು, ದಲ್ಲಾಳಿ ಅಥವಾ ವಕಾಲತು ಇತ್ಯಾದಿಗಳ ಮೂಲಕ ಹಣವನ್ನು ಪಡೆಯುತ್ತಾನೆ. 2. ಗುರು, ಶುಕ್ರ, ಚಂದ್ರ ಮತ್ತು ಬುಧ ಗ್ರಹಗಳು ತ್ರಿಕೋನ ಮನೆಗಳಲ್ಲಿ ಅಥವಾ ಜಾತಕದ ಕೇಂದ್ರಗಳಲ್ಲಿ ಕುಳಿತಿದ್ದರೆ ಅಥವಾ ಸೂರ್ಯ, ರಾಹು, ಶನಿ, ಮಂಗಳ ಮುಂತಾದ ಗ್ರಹಗಳು 3, 6 ಮತ್ತು 11ನೇ ಮನೆಯಲ್ಲಿ ಕುಳಿತಿದ್ದರೆ ಆ ವ್ಯಕ್ತಿ ರಾಹು ಅಥವಾ ಶನಿ ಅಥವಾ ಶುಕ್ರ ಅಥವಾ ಬುಧದ ದಶ ಅಪಾರ ಸಂಪತ್ತನ್ನು ಪಡೆಯುತ್ತದೆ. 3. ಗುರುವು ಕರ್ಕಾಟಕ, ಧನು ಅಥವಾ ಮೀನ ರಾಶಿಯಾಗಿದ್ದರೆ ಮತ್ತು 5ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿದ್ದಾಗ ವ್ಯಕ್ತಿಯು ಪುತ್ರ ಮತ್ತು ಹೆಣ್ಣು ಮಕ್ಕಳಿಂದ ಅಪಾರ ಆರ್ಥಿಕ ಲಾಭವನ್ನು ಪಡೆಯುತ್ತಾನೆ. 4. ಗುರುವು 10ನೇ ಅಥವಾ 11ನೇ ಮನೆಯಲ್ಲಿದ್ದಾಗ ಮತ್ತು ಸೂರ್ಯ ಮತ್ತು ಮಂಗಳವು 4 ಮತ್ತು 5ನೇ ಮನೆಯಲ್ಲಿದ್ದರೆ ಅಥವಾ ಗ್ರಹವು ಅದರ ವಿರುದ್ಧ ಸ್ಥಾನದಲ್ಲಿದ್ದಾಗ ವ್ಯಕ್ತಿಯು ಆಡಳಿತಾತ್ಮಕ ಸಾಮರ್ಥ್ಯಗಳ ಮೂಲಕ ಹಣವನ್ನು ಗಳಿಸುತ್ತಾನೆ. 5. ಬುಧ, ಶುಕ್ರ ಮತ್ತು ಶನಿ ಒಟ್ಟಿಗೆ ಇರುವ ಮನೆಯು ವ್ಯಕ್ತಿಯನ್ನು ವ್ಯವಹಾರದಲ್ಲಿ ಬಹಳ ಯಶಸ್ವಿಯಾಗುತ್ತದೆ ಮತ್ತು ಶ್ರೀಮಂತನಾಗುತ್ತಾನೆ. 6. 10ನೇ ಮನೆಯ ಅಧಿಪತಿ ವೃಷಭ ಅಥವಾ ತುಲಾ ರಾಶಿಯಲ್ಲಿದ್ದು ಶುಕ್ರ ಅಥವಾ 7ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿದ್ದರೆ ವ್ಯಕ್ತಿಯು ಮದುವೆಯ ಮೂಲಕ ಮತ್ತು ಹೆಂಡತಿಯ ಗಳಿಕೆಯಿಂದ ಬಹಳಷ್ಟು ಸಂಪತ್ತನ್ನು ಪಡೆಯುತ್ತಾನೆ. 7. ಶನಿಯು ತುಲಾ, ಮಕರ ಅಥವಾ ಕುಂಭದಲ್ಲಿದ್ದಾಗ ಒಬ್ಬ ಅಕೌಂಟೆಂಟ್ ಆಗುವ ಮೂಲಕ ಹಣವನ್ನು ಗಳಿಸುತ್ತಾನೆ. 8. ಯಾವುದೇ ಗ್ರಹದಲ್ಲಿ ಬುಧ, ಶುಕ್ರ ಮತ್ತು ಗುರು ಒಟ್ಟಿಗೆ ಇದ್ದರೆ ಧಾರ್ಮಿಕ ಚಟುವಟಿಕೆಗಳ ಮೂಲಕ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ. ಇದರಲ್ಲಿ ಒಬ್ಬ ಪುರೋಹಿತ, ಪಂಡಿತ, ಜ್ಯೋತಿಷಿ, ಕಥೆಗಾರ ಮತ್ತು ಧಾರ್ಮಿಕ ಸಂಸ್ಥೆಯ ಮುಖ್ಯಸ್ಥರಾಗುವ ಮೂಲಕ ಶ್ರೀಮಂತರಾಗುತ್ತಾರೆ. 9. ಮಂಗಳವು 4ನೇ ಮನೆಯಲ್ಲಿದ್ದು ಸೂರ್ಯನು 5ನೇ ಮನೆಯಲ್ಲಿದ್ದರೆ ಮತ್ತು ಗುರು 11 ಅಥವಾ 5ನೇ ಮನೆಯಲ್ಲಿದ್ದರೆ ವ್ಯಕ್ತಿಯು ಪೂರ್ವಜರ ಆಸ್ತಿ, ಕೃಷಿ ಅಥವಾ ಕಟ್ಟಡದಿಂದ ಆದಾಯವನ್ನು ಪಡೆಯುತ್ತಾನೆ. ಅದು ಹೆಚ್ಚುತ್ತಲೇ ಇರುತ್ತದೆ. ಇದನ್ನು ಕೋಟ್ಯಾಧಿಪತಿ ಯೋಗ ಎನ್ನುತ್ತಾರೆ. 10. ಮಂಗಳ ಅಥವಾ ಶನಿಯು 7ನೇ ಮನೆಯಲ್ಲಿದ್ದರೆ ಮತ್ತು ಕೇತುವನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹವು 11ನೇ ಮನೆಯಲ್ಲಿದ್ದರೆ ವ್ಯಕ್ತಿಯು ವ್ಯಾಪಾರದ ಮೂಲಕ ಹೋಲಿಸಲಾಗದ ಸಂಪತ್ತನ್ನು ಗಳಿಸುತ್ತಾನೆ. 11ನೇ ಮನೆಯಲ್ಲಿ ಕೇತುವನ್ನು ಇರಿಸಿದರೆ ವ್ಯಕ್ತಿಯು ವಿದೇಶಿ ವ್ಯಾಪಾರದಿಂದ ಹಣವನ್ನು ಗಳಿಸುತ್ತಾನೆ. 11. ಜಾತಕದಲ್ಲಿ ಶುಕ್ರನ ಉತ್ಕೃಷ್ಟತೆ ಅಥವಾ ಬಲವು ಶುಕ್ರ ಯೋಗವನ್ನು ಉಂಟು ಮಾಡುತ್ತದೆ. ಇದರ ಹೊರತಾಗಿ ಶುಕ್ರನ 12ನೇ ಸ್ಥಾನವು ಈ ಯೋಗವನ್ನು ಉಂಟು ಮಾಡುತ್ತದೆ. ಯಾವುದೇ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವು ಒಬ್ಬನನ್ನು ಶ್ರೀಮಂತನಾಗಿ ಮಾಡುತ್ತದೆ.
12. ಶನಿಯು 5ನೇ ಮನೆಯಲ್ಲಿದ್ದರೂ ಮತ್ತು ಸೂರ್ಯ ಮತ್ತು ಚಂದ್ರರು ಲಾಭದ ಮನೆಯಲ್ಲಿ ಒಟ್ಟಿಗೆ ಇದ್ದರೂ ವ್ಯಕ್ತಿಯು ಖಂಡಿತವಾಗಿಯೂ ಶ್ರೀಮಂತನಾಗಿರುತ್ತಾನೆ. 13. 5ನೇ ಮನೆಯು ಶುಕ್ರ ಕ್ಷೇತ್ರವಾಗಿದ್ದರೆ ಮತ್ತು ಅದರಲ್ಲಿ ಶುಕ್ರ ಸ್ಥಿತವನಾಗಿದ್ದರೆ ಮತ್ತು ಮಂಗಳವು ಲಗ್ನದಲ್ಲಿ ಸ್ಥಿತವಾಗಿದ್ದರೆ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ. 14. ಚಂದ್ರನ 5ನೇ ಮನೆಯಲ್ಲಿ ಚಂದ್ರನಿದ್ದರೆ ಮತ್ತು ಶನಿಯು ಅತ್ಯುತ್ತಮ ಮನೆಯಲ್ಲಿದ್ದರೆ ವ್ಯಕ್ತಿಯು ಶ್ರೀಮಂತನಾಗಿರುತ್ತಾನೆ. 15. ಸಂಪತ್ತಿನ ಗುರು ಅಥವಾ ಮೀನವು 5ನೇ ಮನೆಯಲ್ಲಿ ಸ್ಥಿತರಾಗಿದ್ದರೆ ಮತ್ತು ಲಾಭ ಸ್ಥಾನವು ಬುಧನಿಂದ ತುಂಬಿದ್ದರೆ ವ್ಯಕ್ತಿಯು ಶ್ರೀಮಂತನಾಗಿರುತ್ತಾನೆ. 16. ಸಿಂಹ ರಾಶಿಯ ಸೂರ್ಯನು 5ನೇ ಮನೆಯಲ್ಲಿದ್ದರೆ ಮತ್ತು ಶನಿಯು ಚಂದ್ರ ಮತ್ತು ಶುಕ್ರನೊಂದಿಗೆ ಲಾಭದ ಮನೆಯಲ್ಲಿದ್ದರೆ ವ್ಯಕ್ತಿಯು ಶ್ರೀಮಂತನಾಗಿರುತ್ತಾನೆ. 17. ಚಂದ್ರನು ಕರ್ಕಾಟಕ ಲಗ್ನದಲ್ಲಿದ್ದರೆ ಮತ್ತು ಬುಧ ಅಥವಾ ಗುರುವಿನ ಸಂಯೋಗ ಅಥವಾ ದೃಷ್ಟಿ 5ನೇ ಮನೆಯಲ್ಲಿದ್ದರೆ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ. 18. ಮೇಷ ಅಥವಾ ವೃಷಿಕ ರಾಶಿಯ ಮಂಗಳ 5ನೇ ಮನೆಯಲ್ಲಿದ್ದರೆ ಮತ್ತು ಶುಕ್ರನು ಲಾಭದ ಮನೆಯಲ್ಲಿ ಸ್ಥಿತನಾಗಿದ್ದರೆ ವ್ಯಕ್ತಿಯು ಖಂಡಿತವಾಗಿಯೂ ಶ್ರೀಮಂತನಾಗಿರುತ್ತಾನೆ. 19. ಶನಿಯು ಬೆಸ ಲಗ್ನದಲ್ಲಿ ಕೇಂದ್ರದಲ್ಲಿದ್ದರೆ ಮತ್ತು ಗುರು ಮತ್ತು ಶುಕ್ರರು ಪರಸ್ಪರ ಕೇಂದ್ರದಲ್ಲಿದ್ದರೆ ಆಗ ಈ ಕೋಟಿಪತಿ ಯೋಗವು ಉಂಟಾಗುತ್ತದೆ. 20. ಗುರು ಮತ್ತು ಚಂದ್ರನ ಕೇಂದ್ರ ಸ್ಥಾನದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ. ಈ ಯೋಗದಲ್ಲಿ ಗುರುವು ಚಂದ್ರನ ಮೇಲೆ ಶುಭ ಪರಿಣಾಮವನ್ನು ಬೀರುತ್ತಾನೆ. ಈ ಯೋಗವು ಎಲ್ಲ ರೀತಿಯ ಸಂಪತ್ತನ್ನು ನೀಡಲು ಸಮರ್ಥವಾಗಿದೆ. ಅದು ಭೌತಿಕ ವಿಷಯವಾಗಿರಲಿ ಅಥವಾ ಆಧ್ಯಾತ್ಮಿಕ ಶಕ್ತಿಯಾಗಿರಲಿ. 21. ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹವು ಶುಕ್ರ ಗ್ರಹದೊಂದಿಗೆ ಸ್ಥಿತರಾಗಿದ್ದರೆ ಅಂತಹ ವ್ಯಕ್ತಿಯು ಸ್ತ್ರೀ ಕಡೆಯಿಂದ ಹಣವನ್ನು ಪಡೆಯುತ್ತಾನೆ. 22. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುವಿನ ಜೊತೆಯಲ್ಲಿ ಮಂಗಳ ಇದ್ದರೆ ಅಂತಹ ವ್ಯಕ್ತಿಗೆ ಸಂಪತ್ತು ಸಿಗುತ್ತದೆ. 23. 8ನೇ ಮನೆಯ ಅಧಿಪತಿಯು ಉತ್ಕೃಷ್ಟನಾಗಿದ್ದರೆ ಮತ್ತು ಧನೇಶ್ ಮತ್ತು ಲಾಭೇಶನ ಪ್ರಭಾವದಲ್ಲಿದ್ದರೆ ವ್ಯಕ್ತಿಯು ಖಂಡಿತವಾಗಿಯೂ ಹಠಾತ್ ಹಣದ ಲಾಭವನ್ನು ಪಡೆಯುತ್ತಾನೆ. 24. ಸಂಪತ್ತಿನ ಅಂಶವಾಗಿರುವ ಚಂದ್ರ ಮತ್ತು ಮಂಗಳ ಒಟ್ಟಿಗೆ ನೆಲೆಗೊಂಡಾಗ ಚಂದ್ರ ಮಂಗಲ ಯೋಗವು ರೂಪುಗೊಳ್ಳುತ್ತದೆ. 26. ಶುಕ್ರನು ಲಗ್ನದಿಂದ ಅಥವಾ ಚಂದ್ರನಿಂದ ಕೇಂದ್ರ ಮನೆಗಳಲ್ಲಿ ಸ್ಥಿತನಾಗಿರುವ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ, ಅಂದರೆ ಶುಕ್ರನು ವೃಷಭ, ತುಲ ಅಥವಾ ಮೀನದಲ್ಲಿ 1, 4, 7 ಅಥವಾ 10ನೇ ಮನೆಯಲ್ಲಿದ್ದರೆ ಸ್ಥಿತರಾಗಿದ್ದರೆ ಅಥವಾ ಜಾತಕದಲ್ಲಿ ಚಂದ್ರ ನಂತರ ಜಾತಕದಲ್ಲಿ ಮಾಲವ್ಯ ಯೋಗವು ರೂಪುಗೊಳ್ಳುತ್ತದೆ. ಇದು ಕೂಡ ಸುಖ ಸಂಪತ್ತು ನೀಡುವ ಯೋಗ. 26. ಮಂಗಳ ಗ್ರಹದ ರೋಚಕ ಯೋಗ, ಬುಧದ ಭದ್ರ ಯೋಗ, ಗುರುವಿನ ಹಂಸ ಯೋಗ ಮತ್ತು ಶನಿಯ ಶನಿ ಯೋಗದಿಂದ ವ್ಯಕ್ತಿ ಶ್ರೀಮಂತನಾಗುತ್ತಾನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.